ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ 11 ಮಿನಿಟ್ ಶೋದಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಟಾಪ್ ಸಿನೋನಿಮ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಈ ಸಿನೋನಿಮ್ಸ್ ಪ್ರಶ್ನೆಗಳು ಯಾವ ಒಂದು ವರ್ಷದಲ್ಲಿ ಕೇಳಿದಾನೆ ಅಂತಂದ್ರೆ 2023 SSC CHSL ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಆಗಿದ್ದಾವೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಫ್ಯಾಡಿಶ್ ಅಂತ ಇದೆ, ಸರಿನಾ? ಫ್ಯಾಡಿಶ್ ಅಂದರೆ ಏನು ಕನ್ನಡದಲ್ಲಿ ನಮಗೆ ಗೊತ್ತಿರಬೇಕಲ್ವಾ? ಸೊ ಫ್ಯಾಡಿಶ್ ಅಂದರೆ ಫ್ಯಾಷನೇಬಲ್ ಅಂತ ಹೇಳ್ತೀವಿ, ಸರಿನಾ? ಸೊ ಹೇಗಿದ್ದಾರೆ ಈ ಪರ್ಸನ್ಸ್ಗಳೆಲ್ಲರೂ ಕೂಡ ಹೇಗಿದ್ದಾರೆ ಅಂದರೆ ಫ್ಯಾಷನೇಬಲ್ ಆಗಿದ್ದಾರೆ. ಸೊ ಫ್ಯಾಡಿಶ್ ಅಂದರೂ ಕೂಡ ನಾವೇನಂತ ಹೇಳ್ತೀವಿ? ಫ್ಯಾಷನೇಬಲ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ ಫ್ಯಾಷನೇಬಲ್ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಫ್ಯಾಷನೇಬಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅನ್ಪಾಪ್ಯುಲರ್ ಅಂದರೆ ಏನು? ಜಾಸ್ತಿ ಜನಪ್ರಿಯ ಇಲ್ಲದೆ ಇರತಕ್ಕಂಥದ್ದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಫೋನಿ ಅಂದರೆ ಏನಂತ ಹೇಳ್ತೀವಿ? ಫೋನಿ ಅಂದರೆ ಸುಳ್ಳು ಅಂತ ಹೇಳ್ತೀವಿ, ಇಲ್ಲಾಂದರೆ ಆರ್ಟಿಫಿಷಿಯಲ್ ಅಂತ ಹೇಳ್ಬೋದು, ಸರಿನಾ? ಒಂದು ಸುಳ್ಳು ಅಂತ ಹೇಳ್ಬೋದು, ಲೈ ಅಂತ ಹೇಳ್ಬೋದು, ಇಲ್ಲಾಂದರೆ ಆರ್ಟಿಫಿಷಿಯಲ್ ಅಂತ ಹೇಳ್ಬೋದು, ಸರಿನಾ? ಇದು ಗೊತ್ತಿರಬೇಕು, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಬಾರ್ಗ್ ಅಂದರೆ ಒಂದು ರೀತಿ ದೊಡ್ಡ ದೋಣಿ ಅಂತ ಹೇಳ್ತೀವಿ. ಶಿಪ್ ಅಲ್ಲ, ಶಿಪ್ ಬಿಟ್ಟು ಬೇರೆ ಹೇಳ್ತೀವಿ, ಗೊತ್ತಾ? ಸೊ ದೊಡ್ಡ ದೋಣಿಯಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದು ಏನಂತ ಹೇಳ್ತೀವಿ ನಾವು? ಬ್ಯಾರ್ಗ್ ಅಂತ ಹೇಳ್ತೀವಿ, ಸರಿನಾ? ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಫ್ಯಾಡಿಶ್ ಅಂದರೆ ಫ್ಯಾಷನೇಬಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಥ್ರಿಫ್ಟಿ ಅಂತ ಇದೆ, ಸರಿನಾ? ಥ್ರಿಫ್ಟಿ ಮೀನಿಂಗ್ ಏನಾಗುತ್ತೆ ಕನ್ನಡದಲ್ಲಿ? ಥ್ರಿಫ್ಟಿ ಅಂತಂದರೆ ಒಂದು ರೀತಿ ಮಿತವ್ಯಯದ ವ್ಯಕ್ತಿ ಅಂತ ಹೇಳ್ತೀವಿ, ಅಂದರೆ ಅತಿ ಕಡಿಮೆ ಖರ್ಚು ಮಾಡ್ತಕ್ಕಂತಹ ವ್ಯಕ್ತಿ ಅಂತ ಹೇಳ್ತೀವಿ, ಸರಿನಾ? ಥ್ರಿಫ್ಟಿ ಅಂತ ಹೇಳ್ತೀವಿ, ಇಲ್ಲಾಂದರೆ ಜಿಪುಣ ಅಂತ ಹೇಳ್ಬೋದು. ಸೊ ಥ್ರಿಫ್ಟಿಗೆ ಸಿನೋನಿಮ್ ಯಾವುದಾಗುತ್ತೆ? ಪ್ರುಡೆಂಟ್ ಅಂತ ಆಗುತ್ತೆ, ವೇಸ್ಟ್ಫುಲ್ ಅಂತ ಆಗುತ್ತೆ, ಜನರಸ್ ಅಂತ ಆಗುತ್ತೆ, ಆ್ಯಂಡ್ ದೆನ್ ಎಕ್ಸ್ಟ್ರಾ ವೇಗೆಂಟ್ ಅಂತ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಫ್ರೂಡೆಂಟ್ ಅಂತ ಆಗುತ್ತೆ, ಸರಿನಾ? ಫ್ರೂಡೆಂಟ್ ಅಂದರೆ ಥ್ರಿಫ್ಟಿ ಅಂದರೆ ಎರಡಕ್ಕೂ ಕೂಡ ಮೀನಿಂಗ್ ಒಂದೇ, ಏನಂದರೆ ಜಿಪುಣ ಅಂತ, ಕಡಿಮೆ ಖರ್ಚು ಮಾಡ್ತಕ್ಕಂತಹ ವ್ಯಕ್ತಿ ಅಂತ. ಸೊ ಹಾಗಾದರೆ ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ವೇಸ್ಟ್ಫುಲ್ ಮತ್ತು ಎಕ್ಸ್ಟ್ರಾ ವೇಗೆಂಟ್ ಅಂತ ಆಗುತ್ತೆ, ಸರಿನಾ? ಹಾಗೆ ಸ್ಪೆಂಡ್ ಥ್ರಿಫ್ಟ್ ಅಂತ ಆಗುತ್ತೆ. ಸೊ ಈ ಮೂರು ಕೂಡ ಏನಿದಾವಲ್ಲ ಇದಕ್ಕೆ ಅಪೋಸಿಟ್ ವರ್ಡ್ ಆಗ್ತವೆ. ಆ್ಯಂಡ್ ದೆನ್ ಜನರಸ್ ಅಂದರೆ ಏನು? ಜನರಸ್ ಅಂದರೆ ಏನಾಗುತ್ತೆ ಹೇಳ್ಬೋದಾ? ಸೊ ಇದು ಉದಾರ ಅಂತ ಆಗುತ್ತೆ, ಸರಿನಾ? ಇದು ಜಾಸ್ತಿ ಖರ್ಚು ಮಾಡೋನು ಅಲ್ಲ, ಬಟ್ ಇದು ಹೇಗೆ ಅಂದರೆ ವೇಸ್ಟ್ ಮಾಡೋನು ಕೂಡ ಅಲ್ಲ, ಸರಿನಾ? ಮಾಡದೇ ಇರೋನು ಕೂಡ ಅಲ್ಲ, ಬಟ್ ಇದು ಒಂದು ರೀತಿ ಉದಾರ ವ್ಯಕ್ತಿ ಅಂತ ಆಗುತ್ತೆ. ಸೊ ತನ್ನ ಹತ್ರ ಇದ್ದರೆ ಕೊಡ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಎಲ್ಯುಸಿಡೇಟ್ ಅಂತ ಇದೆ, ಸರಿನಾ? ಎಲ್ಯುಸಿಡೇಟ್ ಮೀನಿಂಗ್ ಏನಾಗುತ್ತೆ? ಎಲ್ಯುಸಿಡೇಟ್ ಮೀನಿಂಗ್ ಅಂದರೆ ಏನು ಅಂತಂದರೆ ಸ್ಪಷ್ಟಪಡಿಸೋದು ಅಂತ ಆಗುತ್ತೆ. ಓಕೆ, ಇಲ್ಲಿ ಹಾಕಿದ್ದಾರೆ ನೋಡಿ, ಅವರು ಸ್ಪಷ್ಟಪಡಿಸಿದ್ದಾರೆ. ಓಕೆ, ಈ ಡೇಟಿಗೆ ನಾನು ಇದನ್ನು ಮಾಡಬೇಕು ಅಂತ. ಸೊ ಎಲ್ಯುಸಿಡೇಟ್ ಅಂತಂದರೆ ಇವಾಗ ಡೇಟ್ಗೆ ಎಕ್ಸಾಕ್ಟ್ ಆ ಡೇಟ್ಗೆ ನಾನು ಮಾಡಲೇಬೇಕು, ಅದು ಎಲ್ಯುಸಿಡೇಟ್ ಅಂತ ಹೇಳ್ತೀವಿ. ಸೊ ಎಲ್ಯುಸಿಡೇಟ್ ಅಂದರೆ ಏನು ಕನ್ನಡದಲ್ಲಿ? ಸ್ಪಷ್ಟಪಡಿಸೋದು. ಸೊ ಹಾಗಾದರೆ ಇದಕ್ಕೆ ಸಿನೋನಿಮ್ ಯಾವುದಾಗುತ್ತೆ ಹೇಳ್ಬೋದಾ? ಸೊ ಇದಕ್ಕೆ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಎಕ್ಸ್ಪ್ಲಿಸಿಟ್ ಅಂತ ಹೇಳ್ತೀವಿ, ಸರಿನಾ? ಯಾವುದು ಹೇಳ್ತೀವಿ? ಎಕ್ಸ್ಪ್ಲಿಸಿಟ್ ಅಂತ ಹೇಳ್ತೀವಿ. ಹಾಗಾದರೆ ಎಕ್ಸಾಸ್ಟ್ ಅಂದರೆ ಏನು? ಎಕ್ಸಾಸ್ಟ್ ಅಂದರೆ ಒಂದು ರೀತಿ ಸಂಪೂರ್ಣವಾಗಿ ಖಾಲಿ ಮಾಡುವುದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಎಕ್ಸಾಮಿನ್ ಅಂದರೆ ಏನು? ಪರಿಶೀಲನೆ ಮಾಡೋದು ಅಂತ ಹೇಳ್ತೀವಿ, ಟೆಸ್ಟ್ ಮಾಡೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಒರಾಕ್ಯುಲರ್ ಅಂತಂದರೆ ಏನಂತ ಹೇಳ್ತೀವಿ? ಭವಿಷ್ಯ ಹೇಳುವವ ಅಂತ ಹೇಳ್ತೀವಿ, ಸರಿನಾ? ವ್ಯಾರಾಕ್ಯುಲರ್ ಪರ್ಸನ್ಸ್ ಟಿವಿಯಲ್ಲಿ ಬರ್ತಾರಲ್ವ ಬೆಳಗ್ಗೆ, ದಾರಿದ್ರ್ಯವೇ ನಿನಗೆ ಅದಾಯಿತು ಇದಾಯಿತು ಅಂತ, ಸರಿನಾ? ಸೊ ಅವರನ್ನು ಏನಂತ ಹೇಳ್ತೀವಿ ಅಂದರೆ ಒರಾಕ್ಯುಲರ್ ಅಂತ ಹೇಳ್ತೀವಿ. ಸೊ ಒರಾಕ್ಯುಲರ್ ಅಂದರೆ ಭವಿಷ್ಯನ ಹೇಳ್ತಕ್ಕಂಥ ವ್ಯಕ್ತಿಗಳು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಕ್ರಾವನ್ ಅಂತ ಇದೆ. ಕ್ರಾವನ್ ಅಂದರೆ ಏನು ಕನ್ನಡದಲ್ಲಿ? ಕ್ರಾವನ್ ಅಂದರೆ ಒಂದು ರೀತಿ ಇವಾಗ ಹೇಗಿದ್ದಾರೆ ಅವರು? ಶರ್ಟಲ್ಲೇ ಮುಖವನ್ನು ಮುಚ್ಕೊಂಡಿದ್ದಾರೆ, ಮೀನ್ಸ್ ಭಯ ಆಗಿದ್ದಾರೆ. ಕ್ರಾವನ್ ಅಂತಂದರೆ ಭಯಭೀತ ಅಂತ ಹೇಳ್ತೀವಿ. ಸೊ ಬೋಲ್ಡ್ ಆಗಿರೋರು ಭಯ ಆಗ್ತಾರಾ? ಇಲ್ಲ, ಅನ್ಅಬ್ಯಾಶ್ಡ್ ಅಂತ ಹೇಳಿದ್ದಾನೆ. ಆ್ಯಂಡ್ ದೆನ್ ಕವಾರ್ಡ್ಲಿ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಗ್ಯಾಲೆಂಟ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ ಸಿ ಕವಾರ್ಡ್ಲಿ ಅಂತ ಆಗುತ್ತೆ. ಕವಾರ್ಡ್ಲಿ ಅಂದರೂ ಕೂಡ ಭಯಭೀತ ಅಂತ ಆಗುತ್ತೆ, ಕ್ರಾವನ್ ಅಂದರೂ ಕೂಡ ಭಯಭೀತ ಅಂತ ಆಗುತ್ತೆ, ಸರಿನಾ? ಹ್ಯಾವನ್ ಬಿಟ್ಟು ಕ್ರಾವನ್ಗೆ ಹೋದರೆ ನಾವು ಕೂಡ ಭಯ ಆಗ್ತೀವಿ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಬೋಲ್ಡ್ ಅಂದರೆ ಏನು? ಧೈರ್ಯಶಾಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅನ್ಬಯಾಸ್ಡ್ ಅಂತಂದರೆ ಏನಂತ ಹೇಳ್ತೀವಿ? ಲಜ್ಜೆ ಇಲ್ಲದ ಪರ್ಸನ್ ಅಂತ ಹೇಳ್ತೀವಿ, ಮೀನ್ಸ್ ನಾಚಿಕೆಯಿಲ್ಲದ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ, ಗೊತ್ತಾ? ಸೊ ಆ ರೀತಿ ಇದು ಮೀನಿಂಗ್ ಕೊಡುತ್ತೆ. ಆ್ಯಂಡ್ ದೆನ್ ಗ್ಯಾಲೆಂಟ್ ಅಂದರೆ ಏನು ಹೇಳ್ಬೋದಾ? ಗ್ಯಾಲೆಂಟ್ ಅಂದರೆ ಏನು ಅಂತ ಆಲ್ರೆಡಿ ನಿಮಗೆ ಒಂದು ಕ್ಲಾಸಲ್ಲಿ ಹೇಳಿದ್ದೇನೆ ಇದನ್ನು ನಾನು. ಯಾವುದು ಗ್ಯಾಲೆಂಟ್ ಅಂತ? ಗ್ಯಾಲೆಂಟ್ ಅಂದರೆ ಏನು ಅಂದರೆ ಶೂರ ಅಂತ ಹೇಳ್ತೀವಿ, ಸರಿನಾ? ಏನು ಅಂತ ಹೇಳ್ತೀವಿ? ಶೂರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಬಡ್ಡಿ ಅಂತ ಇದೆ. ಬಡ್ಡಿ ಅಂದರೆ ಏನು? ಫ್ರೆಂಡ್ ಅಲ್ವಾ? ಹಾಯ್ ಬಡಿ ಟೆಕ್ಸ್ಟ್ ಮಾಡ್ತಿರ್ತೀರಲ್ವಾ ನಿಮ್ಮ ಫ್ರೆಂಡ್ಸ್ಗೆ. ಸೊ ಏನಂತ ಹೇಳ್ತೀವಿ? ಬಡ್ಡಿ ಅಂತಂದರೆ ಫ್ರೆಂಡ್ ಅಂತ ಹೇಳ್ತೀವಿ, ಮೀನ್ಸ್ ನಮ್ಮ ಅಸೋಸಿಯೇಟ್ ಅಂತ ಹೇಳ್ತೀವಿ ನಾವು, ಸರಿ? ನಮ್ಮ ಜೊತೆ ಮಾಡೋರು ಅಂತ ಹೇಳ್ತೀವಿ, ನಮ್ಮ ಜೊತೆ ಇರೋರು ಅಂತ ಹೇಳ್ತೀವಿ. ಯಾವುದೋ ಅಸೋಸಿಯೇಟ್ ಅಂತ. ಸ್ಟೈಲಿಸ್ಟ್ ಅಂದರೆ ಏನು? ಸ್ಟೈಲ್ ಮಾಡತಕ್ಕಂಥ ವ್ಯಕ್ತಿ. ಆ್ಯಂಡ್ ದೆನ್ ಫೋಯ್ ಅಂದರೆ ಏನು? ಫೋಯ್ ಅಂದರೆ ಶತ್ರು ಅಂತ ಹೇಳ್ತೀವಿ, ಸರಿನಾ? ಬಡ್ಡಿಗೆ ಅಪೋಸಿಟ್ ಯಾವುದು ಅಂದರೆ ಫೋಯ್ ಅಂತ ಆಗುತ್ತೆ. ಫೋಯ್ ಅಂದರೆ ಶತ್ರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಎನಿಮಿ ಅಂದರೂ ಕೂಡ ಶತ್ರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಜೆಜ್ಯೂನ್ ಅಂತ ಇದೆ. ಜೆಜ್ಯೂನ್ ಅಂದರೆ ಏನಾಗುತ್ತೆ ಕನ್ನಡದಲ್ಲಿ ಮೀನಿಂಗ್ ಹೇಳ್ಬೋದಾ? ಜೆಜ್ಯೂನ್ ಅಂದರೆ ಏನಂತ? ಜೆಜ್ಯೂನ್ ಅಂದರೆ ಒಂದು ರೀತಿ ಸಪ್ಪೆ ಆಗಿರುವುದು ಅಂತ, ಮೀನ್ಸ್ ಎಲ್ಲವೂ ಕೂಡ ಇದರಲ್ಲಿ ಲೇಜಿ ಆಗಿರೋದು, ಸಪ್ಪೆ ಆಗಿರೋದು, ಏನೂ ಕೂಡ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಓಕೆ, ಇವಾಗ 8 ಗಂಟೆಗೆ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ, ಜೆಜ್ಯೂನ್ ಥರ. ಜೆಜ್ಯೂನ್ ಪರ್ಸನ್. ಜೆಜ್ಯೂನ್ ಅಂದರೆ ಒಂದು ರೀತಿ ಸಪ್ಪೆ ಆಗಿರ್ತಕ್ಕಂಥ ವ್ಯಕ್ತಿ ಅಂತ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಡ್ರಾಬ್ ಅಂತ ಆಗುತ್ತೆ. ಡ್ರಾಬ್ ಅಂದರೂ ಕೂಡ ನಾವೇನಂತ ಹೇಳ್ತೀವಿ? ಸಪ್ಪೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪ್ರೆಗ್ನೆಂಟ್ ಅಂದರೆ ಏನಂತ ಹೇಳ್ತೀವಿ? ಪ್ರೆಗ್ನೆಂಟ್ ಅಂದರೆ ಒಂದು ರೀತಿ ತೀಕ್ಷ್ಣವಾದ ಅಂತ ಹೇಳ್ತೀವಿ, ಸರಿನಾ? ತೀಕ್ಷ್ಣವಾದ ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ಅನ್ಚೈಲ್ಡ್ ಲೈಕ್ ಮೀನ್ಸ್ ಮಕ್ಕಳ ಸ್ವಭಾವವಿಲ್ಲದೆ ಇರತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕಾಸ್ಮೋಪೊಲಿಟಿಯನ್, ಇಡೀ ಜಗತ್ತನ್ನೇ ನನ್ನ ಮನೆ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕಾಸ್ಮೋಪೊಲಿಟಿಯನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ವ್ಯಾಲೋ ಅಂತ. ವ್ಯಾಲೋ ಅಂದರೆ ಏನು? ವ್ಯಾಲೋ ಅಂದರೆ ಹೇಳ್ಬೋದಾ ಏನಂತ? ವ್ಯಾಲೋ ಅಂತಂದರೆ ಇವಾಗ ಏನಿದೆ? ಏನಿದೆ? ನೀರಲ್ಲಿ ಮುಳುಗೋಗಿದೆ, ಕೆಸರಲ್ಲಿ ಮುಳುಗೋಗಿದೆ. ವ್ಯಾಲೋ ಅಂದರೂ ಕೂಡ ಮುಳುಗುವುದು ಅಂತ ಹೇಳ್ತೀವಿ, ಸರಿನಾ? ಏನಂತ ಹೇಳ್ತೀವಿ? ಮುಳುಗೋದು ಅಂತ ಹೇಳ್ತೀವಿ,
ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸಿನೋನಿಮ್ ಯಾವುದಾಗುತ್ತೆ? ಫ್ಲೌಂಡರ್ ಅಂತ ಆಗುತ್ತೆ. ಸರಿನಾ? ಏನಂತ ಆಗುತ್ತೆ? ಫ್ಲೌಂಡರ್ ಅಂತ ಆಗುತ್ತೆ. ಫ್ಲೌಂಡರ್ ಅಂದ್ರೂ ಕೂಡ ಏನಂತ ಆಗುತ್ತೆ ಅರ್ಥ ಅಂದರೆ ಮುಳುಗೋದು ಅಂತ ಆಗುತ್ತೆ. ರೈಸ್ ಅಂದರೆ ಏಳುವುದು ಅಂತ ಆಗುತ್ತೆ. ಸ್ಟಡಿ ಅಂದರೆ ಕರೆಕ್ಟಾಗಿ ನಿಲ್ಲೋದು ಅಂತ ಆಗುತ್ತೆ, ಮೀನ್ಸ್ ಸ್ಟಡಿಯಾಗಿ ಸ್ಟೇಬಲ್ ಆಗಿರೋದು ಅಂತ ಆಗುತ್ತೆ. ಸ್ಟ್ರೈಟನ್ ಅಂದರೂ ಕೂಡ ಸ್ಟ್ರೈಟಾಗಿ ನಿಂತ್ಕೊಳ್ಳೋದು ಅಂತ ಆಗುತ್ತೆ, ನೀರುಗೊಳಿಸೋದು ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಫೆಮ್ಯಾನ್ ಅಂತ ಇದೆ. ಫೆಮ್ಯಾನ್ ಅಂದರೆ ಏನು ನೋಡಿ, ನೀರು ಕೂಡ ಇದ್ರೆ ಏನೋ ಕಷ್ಟ ಇದೆ, ಮೀನ್ಸ್ ಬರಗಾಲ ಬಂದಿದೆ ಅಲ್ಲಿ. ಸೊ ಫೆಮ್ಯಾನ್ ಅಂದರೆ ಏನಂತ ಹೇಳ್ತೀವಿ? ಓಕೆ, ಫೆಮಿನಿಸ್ಟ್ ಅಲ್ಲ, ಫೆಮ್ಯಾನ್ ಅಂದರೆ ಏನಂತ ಹೇಳ್ತೀವಿ? ಈ ಒಂದು ಡ್ರಾಟ್ ಅಂತ ಹೇಳ್ತೀವಿ, ಬರಗಾಲ ಅಂತ ಹೇಳ್ತೀವಿ. ಸರಿನಾ? ಇದು ಗೊತ್ತಿರಲಿ ಕೇಳ್ಬೋದು. ಆ್ಯಂಡ್ ದೆನ್ ಅಬುಂಡೆನ್ಸು, ಪ್ಲೆಂಟಿ ಮತ್ತು ಫೆಸ್ಟ್ ಅಂದರೆ ಏನು? ಫೆಸ್ಟ್ ಅಂದರೆ ಒಂದು ರೀತಿ ಭೋಜನ ಅಂತ ಹೇಳ್ತೀವಿ. ಅಬುಂಡೆನ್ಸ್ ಅಂದರೆ ಏನು? ಸಮೃದ್ಧಿಯಾಗಿರೋದು, ಡ್ರಾಟ್ಗೆ ಅಪೋಸಿಟ್ ವರ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪ್ಲೆಂಟಿ ಅಂದ್ರೆ ಇದು ಕೂಡ ನಾವೇನಂತ ಹೇಳ್ತೀವಿ? ಹೆಚ್ಚಾಗಿರೋದು ಅಂತ ಹೇಳ್ತೀವಿ. ಸರಿನಾ? ಡ್ರಾಟ್ ಅಂದರೆ ಕಡಿಮೆ ಬೀಳೋದು, ಫೆಮ್ಯಾನ್ ಅಂದರೂ ಕೂಡ ಕಡಿಮೆ ಬೀಳೋದು, ಬರಗಾಲ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಲೇಯರ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಲೇಯರ್ ಅಂದರೆ ಏನು? ಲೇಯರ್ ಅಲ್ಲ, ಲೇಯರ್. ಓಕೆ, ಲೇಯರ್ ಅಂತಂದರೆ ಎಂತ ಅಂದರೆ ಪ್ರಾಣಿಯ ವಾಸಸ್ಥಾನಗಳು ಅಂತ ಹೇಳ್ತೀವಿ. ಸರಿನಾ? ಪ್ರಾಣಿಯ ವಾಸಸ್ಥಾನಗಳು. ಸೊ ಹಾಗಾದರೆ ಇದಕ್ಕೆ ಪ್ರಾಣಿಗಳು ಅಡಗಿಕೊಂಡು ಕೂಡ್ತಾವಲ್ವಾ? ಸೊ ಆ ರೀತಿಯ ವಾಸಸ್ಥಾನಗಳು. ಸೊ ಲೇಯರ್ ಅಂತಂದ್ರೆ ಏನು? ಪ್ರಾಣಿಗಳು ಅಡಗಿಕೊಂಡು ಕೂಡ್ತಕ್ಕಂಥ ವಾಸಸ್ಥಾನಗಳು ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದು ಸಿನೋನಿಮ್ ಯಾವುದಾಗುತ್ತೆ? ಕಾನ್ಸಿಲ್ಮೆಂಟ್ ಅಂತ ಆಗುತ್ತೆ. ಸರಿನಾ? ಕಾನ್ಸಿಲ್ಮೆಂಟ್, ಕನ್ಸಿಲ್ ಹಾಕೊಂಡು ಮೀನ್ಸ್ ಸೀಲ್ ಹಾಕೊಂಡು ಅದು ಒಳಗಡೆ ಕೂತಿದ್ದಾವೆ, ಕಾನ್ಸಿಲ್ಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅರೇನ್ ಅಂದರೆ ಏನು? ಅರೇನ್ ಅಂದರೆ ಏನಂತ ಹೇಳ್ಬೋದಾ? ಅರೇನ್ ಅಂತಂದರೆ ನ್ಯಾಯಾಲಯಕ್ಕೆ ಈ ಒಂದು ಕರೀತಾರಲ್ವಾ, ನ್ಯಾಯಾಲಯದ ಕರೆಯನ್ನು ನಾವು ಅರೇನ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಅಪಾರ್ಟ್ ಅಂದರೆ ಏನು? ಅಪಾರ್ಟ್ ಅಂದರೆ ಬೇರೆ ಆಗೋದು, ಪಾರ್ಟ್ ಆಗೋದು, ಪಾರ್ಟ್ ಬೇರೆ ಬೇರೆ ಆಗೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕನ್ಕರೆಂಟ್ ಅಂದರೆ ಏನು? ಏಕಕಾಲೀನ ವ್ಯಕ್ತಿ ಅಂತ ಹೇಳ್ತೀವಿ. ಕನ್ಕರೆಂಟ್, ಏಕಕಾಲೀನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಬೋಗಸ್ ಅಂತ ಇದೆ. ಸರಿನಾ? ಬೋಗಸ್ ಮೀನಿಂಗ್ ಏನಾಗಿದೆ ಅಂತ. ಬೋಗಸ್ ಅಂದರೆ ಏನಂತ ಹೇಳ್ತೀವಿ? ಬೋಗಸ್ ಅಥವಾ ಬೋಗಸ್ ಇದನ್ನು ಬಿಡು ಮರೆ, ಎಲ್ಲ ಕೂಡ ನಕಲಿ ಆಗಿರ್ತಾನೆ, ಎಲ್ಲ ಸುಳ್ಳು ಹೇಳ್ತಾನೆ ಮರೆ ಅಂತ. ಓಕೆ, ಬೋಗಸ್ ಅಂದರೆ ಏನು ಅಂದರೆ ನಕಲಿ ಅಂತ ಹೇಳ್ತೀವಿ. ಸೊ ನಕಲಿ ಅಂದರೆ ಏನಾಗುತ್ತೆ? ಇದಕ್ಕೆ ನಕಲಿ ಅಂದರೆ ಫಾಲ್ಸ್ ಅಂತ ಆಗುತ್ತೆ, ಸುಳ್ಳು ಅಂತ ಆಗುತ್ತೆ. ಹ್ಯೂಮನ್ ಅಂದರೆ ಏನು? ಹ್ಯೂಮನ್ ಅಂದರೆ ಮಾನವೀಯ ವ್ಯಕ್ತಿ. ಓಕೆ, ಹಸಿವಾಗಿದೆಯಾ? ಓಕೆ ಬಾ, ಇವಾಗ ಊಟ ಕೊಡ್ತೀನಿ ಅಂತ. ಸೊ ಆ ರೀತಿಯ ವ್ಯಕ್ತಿ. ಆ್ಯಂಡ್ ದೆನ್ ಸ್ಟ್ರಾಂಗ್ ಅಂದರೆ ಬಲವಾದ ಅಂತ ಹೇಳ್ತೀವಿ. ಕ್ರಿಟಿಸೈಸ್ ಅಂದರೆ ಟೀಕ್ಸ್ತಕ್ಕಂತಹ ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 61ನೇ ಪ್ರಶ್ನೆ ಏನಿದೆ ಅಂದರೆ ಸೋರ್ ಅಂತ ಇದೆ. ಸರಿನಾ? ಸೋರ್ ಅಂದರೆ ಏನು? ಸೋರ್ ಅಂದರೆ ಏನಂತ ಹೇಳ್ತೀವಿ? ಸೋರ್ SOAR. ಓಕೆ, SOAR, SOUR ಅಲ್ಲ, SOAR ಅಂದರೆ ಏನಂತ ಹೇಳ್ತೀವಿ? ಹಾರಾಟ ಅಂತ ಹೇಳ್ತೀವಿ. ಓಕೆ, SOAR ಅಂದರೆ ಸೋರ್, ಹಾರಾಟ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸ್ವೀಟ್ ಅಂದರೆ ಸಿಹಿ ಅಂತ ಹೇಳ್ತೀವಿ. ಫ್ಲೈ ಅಂದರೆ ಕೂಡ ಹಾರಾಟ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಫ್ಲೈ ಅಂತ ಆಗುತ್ತೆ. ಬಿಟರ್ ಅಂದರೆ ಏನಂತ ಹೇಳ್ತೀವಿ? ಕಹಿ ಅಂತ ಹೇಳ್ತೀವಿ. ಓಕೆ, ಕಹಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಬಿಟರ್ ಅಂದರೆ ಏನಂತ ಹೇಳ್ತೀವಿ? ಇದಕ್ಕೆ ಸೋರ್ ಅಂದರೆ ಏನಂತ ಹೇಳ್ತೀವಿ? ಹುಳಿ ಅಂತ ಹೇಳ್ತೀವಿ. ಸರಿನಾ? ಹುಳಿ. ಬಟ್ ನೀವು ಇಲ್ಲಿ ಹುಳಿ ನೋಡಿಕೊಂಡು ಇಲ್ಲೇನಾದರೂ ಹುಳಿ ಅಂತ ಹಾಕಿದ್ರೆ ಸರಿನಾ, ಇಲ್ಲಾಂದರೆ ಇದನ್ನು ಹಾಕಿದರೆ ರಾಂಗ್ ಆಗುತ್ತೆ. SOAR ಅಂತ ಕೊಟ್ಟಿದ್ದಾನೆ. ಸೋರ್ ಅಂತಂದರೆ ಏನಂತ ಹೇಳ್ತೀವಿ? ಹಾರಾಟ ಅಂತ ಹೇಳ್ತೀವಿ, ಹಾರೋದು ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನ್ಯಾಕ್ರಿಯಸ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಏನು? ನ್ಯಾಕ್ರಿಯಸ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ನ್ಯಾಕ್ರಿಯಸ್ ಮೀನಿಂಗ್ ಏನು ಕೊಡುತ್ತೆ ಕನ್ನಡದಲ್ಲಿ? ಮುತ್ತಿನಂತಿರುವುದು. ಒಂದು ರೀತಿ ಬೆಂಕಿ ಮಸ್ತದೆ, ಮುತ್ತಿನಂತಿರೋದು, ಒಂದು ರೀತಿ ಹೊಳಿತಿದೆ ಅಂತ ಹೇಳ್ತೀವಿ. ಸರಿನಾ? ಸೊ ಅದನ್ನು ಏನಂತ ಹೇಳ್ತೀವಿ? ಮುತ್ತಿನಂತಿರೋದು, ಒಂದು ರೀತಿ ಹೊಳೆಯೋದು ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಿನೋನಿಮ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಇರಿಡೆಸ್ಕೆಂಟ್ ಅಂತ ಆಗುತ್ತೆ. ಸರಿನಾ? ಇರಿಡೆಸ್ಕೆಂಟ್ ಅಂದರೆ ಹೊಳೆಯೋದು, ಮುತ್ತಿನಂತಿರೋದು ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ಗ್ಲೂಮ್ ಅಂದರೆ ಏನು? ಕತ್ತಲೆ ಅಂತ ಹೇಳ್ತೀವಿ, ಇಲ್ಲಾಂದರೆ ಬೇಜಾರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪೇಲ್ ಅಂದರೆ ಏನಂತ ಹೇಳ್ತೀವಿ? ಒಂದು ರೀತಿ ತೆಳುವಾದ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮೊನೋಕ್ರೊಮ್ಯಾಟಿಕ್ ಅಂದರೆ ಏಕವರ್ಣದ, ಒಂದೇ ಒಂದು ವರ್ಣದ, ಒಂದೇ ಒಂದು ಬಣ್ಣದ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಕರೆಕ್ಟಿವ್ ಅಂತ ಇದೆ. ಸರಿನಾ? 63 ಏನಿದೆ ಅಂದರೆ ಕರೆಕ್ಟಿವ್ ಅಂದರೆ ಏನಂತ ಹೇಳ್ತೀವಿ ಕನ್ನಡದಲ್ಲಿ? ತಿದ್ದುಪಡಿ ಮಾಡೋದು, ಕರೆಕ್ಟ್ ಮಾಡಲಿಕ್ಕೆ ಯೋಗ್ಯವಾಗಿರುತ್ತಂದು ಕರೆಕ್ಟಿವ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದಕ್ಕೆ ಮೀನಿಂಗ್ ಯಾವುದು ಕೊಡುತ್ತೆ? ಸರಿಯಾದ ಮೀನಿಂಗ್ ಏನು ಕೊಡುತ್ತೆ ಅಂದರೆ ರಿಸ್ಟೋರೇಟಿವ್ ಅಂತ ಕೊಡುತ್ತೆ. ಸರಿನಾ? ಏನು ಕೊಡುತ್ತೆ ಅಂದರೆ ಆಪ್ಷನ್ ಬಿ, ರಿಸ್ಟೋರೇಟಿವ್ ಅಂತ ಹೇಳ್ತೀವಿ. ಕರೆಕ್ಟಿವ್ ಅಂತಂದರೆ ಏನಂತ ಹೇಳ್ತೀವಿ? ರಿಸ್ಟೋರೇಟಿವ್ ಅಂತ ಹೇಳ್ತೀವಿ. ರಿಸ್ಟೋರೇಟಿವ್. ಓಕೆ, ರಿಸ್ಟೋರ್ ಮಾಡ್ಬೋದು, ಮತ್ತೆ ಅದನ್ನು ಕರೆಕ್ಟ್ ಮಾಡ್ಬೋದು. ಸೊ ಅದನ್ನು ರಿಸ್ಟೋರ್ ಮಾಡ್ಬೋದು, ಮತ್ತೆ ಅದನ್ನು ಡಿಲೀಟ್ ಮಾಡಿದ್ರೆ ರಿಸ್ಟೋರ್ ಮಾಡ್ಬೋದು, ಅದನ್ನು ತಪ್ಪು ಮಾಡಿದ್ರೆ ಮತ್ತೆ ಸರಿ ಮಾಡ್ಬೋದು ಅಂತ ಹೇಳುತ್ತೆ. ಆ್ಯಂಡ್ ದೆನ್ ಕಮ್ಯೂಟಿಂಗ್ ಅಂದರೆ ಏನಾಗುತ್ತೆ ಅರ್ಥ? ಕಮ್ಯೂಟಿಂಗ್ ಅಂದರೆ ಪ್ರಯಾಣ ಮಾಡ್ತಕ್ಕಂತಹ ವ್ಯಕ್ತಿ ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಕಾಂಪೆನ್ಸೇಟರಿ ಅಂದರೆ ಏನು? ಪರಿಹಾರಧನ ಅಂತ ಹೇಳ್ತೀವಿ ಗೊತ್ತಾ? ಕಾಂಪೆನ್ಸೇಟರಿ ಮನಿ ಅಂತ ಹೇಳ್ತೀವಲ್ವಾ, ಪರಿಹಾರಧನ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸ್ಲಗ್ಗಿಶ್ ಅಂದರೆ ಏನು? ಸ್ಲಗ್ಗಿಶ್ ಅಂದರೆ ನಿಧಾನವಾಗಿ, ಸ್ಲೋ ಆಗಿ, ಒಂದು ರೀತಿ ಹೇಗೆ ಅಂದರೆ ಲೇಜಿ ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಎನಿಗ್ಮ್ಯಾಟಿಕ್ ಅಂತ ಇದೆ. ಸರಿನಾ? ಯಾವುದು? ಎನಿಗ್ಮ್ಯಾಟಿಕ್ ಅಂತ. ಎನಿಗ್ಮ್ಯಾಟಿಕ್ ಅಂದರೆ ಏನು? ಎನಿಗ್ಮ್ಯಾಟಿಕ್ ಅಂದರೆ ಒಂದು ರೀತಿ ನಿಗೂಢ ಅಂತ ಹೇಳ್ತೀವಿ. ಸರಿನಾ? ಹೇಗೆ ಅಂದರೆ ನಿಗೂಢ, ಮಿಸ್ಟರಿಯಸ್ ಅಂತ ಹೇಳ್ತೀವಿ. ಸರಿನಾ? ಹೇಗಿದೆ ಅಂತಂದರೆ ದ ಫೇಮಸ್ ಎನಿಗ್ಮ್ಯಾಟಿಕ್ ಸ್ಮೈಲ್ ಮೀನ್ಸ್ ಹೇಗೆಂದರೆ ಒಂದು ರೀತಿ ನಿಗೂಢವಾಗಿದೆ. ಅದರಲ್ಲಿ ಹೇಗೆ ಸ್ಮೈಲ್ ಇದೆ ಈ ಮೊನಾಲಿಸಾದಲ್ಲಿ ಅಂತ ನಂಗೆ ಇನ್ನೂ ಕೂಡ ತಿಳಿತಾ ಇಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ಮೊನಾಲಿಸಾ ಪೇಂಟಿಂಗ್ ಯಾವ ಒಂದು ಮ್ಯೂಸಿಯಮಲ್ಲಿದೆ ಅಂತ ಹೇಳ್ಬೋದಾ ಯಾರಾದರೂ? ಆ ಮ್ಯೂಸಿಯಂ 10 days ಬ್ಯಾಕ್ ಕಳುವಾಗಿದೆ. ಸರಿನಾ? ಸೊ ಅಲ್ಲಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು, ಹಾಗೆ ಡೈಮಂಡ್ಗಳನ್ನು ಕದ್ಕೊಂಡು ಹೋಗಿದ್ದಾರೆ ಇಬ್ಬರು ಕಳ್ಳರು. ಓಕೆ, ಪ್ರೀ ಪ್ಲ್ಯಾಂಡ್ ಆಗಿ. ಇದನ್ನು ಯಾವುದು ಅಂತ ಕಮೆಂಟ್ ಮಾಡಿ. GK ಪ್ರಶ್ನೆ ಆಗುತ್ತೆ ಇದು ನಿಮಗೆ, ಯಾಕಂದರೆ ಕೇಳ್ತಾನೆ ಇದನ್ನು ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ. ಸೊ ಇಲ್ಲಿ ಯಾವುದು? ಎನಿಗ್ಮ್ಯಾಟಿಕ್ ಅಂದರೆ ಒಂದು ರೀತಿ ಏನಂತ ಹೇಳ್ತೀವಿ? ಮಿಸ್ಟರಿಯಸ್ ಅಂತ ಹೇಳ್ತೀವಿ. ಸರಿನಾ? ಅಲ್ಲಿ ಕೂಡ ಮಿಸ್ಟರಿಯಸ್ ಆಗಿ ಕಳ್ತನವಾಗಿದೆ. ಆ್ಯಂಡ್ ದೆನ್ ಇಲ್ಲಿಟ್ರೇಟ್ ಅಂದರೆ ಅನಕ್ಷರಸ್ಥ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಗ್ರಂಪಿ ಅಂದರೆ ಏನಂತ ಹೇಳ್ತೀವಿ? ಗ್ರಂಪಿ ಅಂದರೆ ಕೆರಳಿಸುವುದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಲಿಟ್ರೇಟ್ ಅಂದರೆ
ಎಲ್ಲ ಓದಕ್ಕೆ ಬರೋಕ್ಕೆ ಬರ್ತಿರ್ತಕ್ಕಂಥ ವ್ಯಕ್ತಿ ಅಂತ. ಆ್ಯಂಡ್ ದೆನ್ ಡೆಸಿಮೇಟ್ ಅಂದರೆ ಏನು? ಡೆಸಿಮೇಟ್ ಅಂದರೆ ಒಂದು ರೀತಿ ನಾಶಪಡಿಸೋದು ಅಂತ. ಓಕೆ, ಇಲ್ಲೆಲ್ಲವೂ ಕೂಡ ನೋಡಿ ಜಹಾಜ್ಗಳನ್ನು, ಈ ಶಿಪ್ಗಳನ್ನು ನಾಶಪಡಿಸಿದ್ದಾರೆ ಸಮುದ್ರದ ಮಧ್ಯಕ್ಕೆ ಒಯ್ದುಬಿಟ್ಟು. ಆ್ಯಂಡ್ ಇಲ್ಲಿ ನಾಶಪಡಿಸೋದಕ್ಕೆ ಮೀನಿಂಗ್ ಏನು ಕೊಡುತ್ತೆ? ನಾಶಪಡಿಸೋದಕ್ಕೆ ವ್ರೆಕ್ ಅಂತ ಆಗುತ್ತೆ. ಸರಿನಾ? ವ್ರೆಕ್ ಅಂದರೆ ಏನಂತ ಹೇಳ್ತೀವಿ? ನಾಶಪಡಿಸೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮೆಂಡ್ ಅಂದರೆ ಏನು? ಮೆಂಡ್ ಅಂದರೆ ಅದಕ್ಕೆ ಸರಿಪಡಿಸೋದು ಅಂತ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಹಾರ್ಬರ್ ಅಂದರೆ ಏನು? ಹಾರ್ಬರ್ ಅಂದರೆ ಬಂದರು ಅಂತ ಹೇಳ್ತೀವಿ. ಎಸ್ಟಾಬ್ಲಿಷ್ ಅಂದರೆ ಸ್ಥಾಪಿಸು ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ನಾಶಪಡಿಸು ಅಂತಂದರೆ ಆಪ್ಷನ್ ಬಿ, ವ್ರೆಕ್ ಅಂತ ಹೇಳ್ತೀವಿ. ಸೊ ಇದಾಗಿತ್ತು ಇಲ್ಲಿಯವರೆಗೆ SSC MTS SSL CGL ಹಾಗೆ ಎಲ್ಲ ಯಾವುದ್ಯಾವುದು ಇಂಗ್ಲೀಷ್ ಎಕ್ಸಾಮ್ ಇದೆ ಅಲ್ವಾ, ಒಂದು ಇಂಗ್ಲೀಷ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ ಸಿನೋನಿಮ್ ಪ್ರಶ್ನೆಗಳು. ಸೊ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.